ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್ ಸ್ನೇಹಿತರೆ. ವಿತೌಟ್ ಟ್ಯಾಸಲ್ ಡಿಸೈನಲ್ಲಿ ಇದು ಈಗ ಟ್ರೆಂಡಿಂಗ್ ಆಗಿ ಓಡ್ತಿರೋಂಥ ಒಂದು ಪೀಕೋ ಸ್ಟಿಚ್ ಡಿಸೈನು. ಇದನ್ನು ಮಾಡೋದು ಹೇಗೆ ಅಂದರೆ 6 ದಾರ 10 ನಂಬರ್ ನೀಡಲ್ ತೊಗೋಬೇಕು. ಫಸ್ಟು ಸ್ಯಾರಿ ಕಲರಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿರಬೇಕು. ಓಕೆನಾ. ಸೊ ನಾನು ಇಲ್ಲಿವರೆಗೂ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಈಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಸ್ಯಾರಿಗೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈ ರೀತಿ ಎರಡನ್ನೊಂದು ಕಂಬ ಹಾಕ್ಬಿಟ್ಟು ಆ ಕಂಬದ ಮೇಲೆ ಈ ಥರ 3 ಚೈನ್ ಹಾಕಿ ನೀವೇನು ಕಂಬ ಹಾಕಿರ್ತೀರಲ್ಲ ಅದರಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಲಾಕ್ ಮಾಡಿಕೊಂಡು ಪೀಕೋ ಸ್ಟಿಚ್ ಮಾಡಬೇಕು. ಈ ಡಿಸೈನಲ್ಲಿ ಕಂಪ್ಲೀಟಾಗಿ ಪೀಕೋ ಸ್ಟಿಚ್ಚೇ ಬರುತ್ತೆ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಸ್ವಲ್ಪ ಆ ಕಡೆ ಎಳೆದು ಕಂಬ ಹಾಕೊಳ್ಳಿ. ಯಾಕಂದರೆ ಕೆಳಗಡೆ ನಾವು ಹಾಕಿರೋಂಥ ಸ್ಟಿಚ್ ಡಿಸೈನ್ ಗ್ಯಾಪ್ ಇದೆಯಲ್ಲ ಅದರ ಗ್ಯಾಪ್ ಬರಬೇಕು. ಓಕೆನಾ. 1 ಚೈನಷ್ಟು ಗ್ಯಾಪ್ ಬರಬೇಕು. ಇಲ್ಲ ನಿಮಗೆ ಬರ್ತಿಲ್ಲ, ತುಂಬ ಹತ್ತತ್ರ ಹಾಕ್ತಾಯಿದ್ದೀರಾ ಅಂದರೆ ಈ ರೀತಿ 3 ಚೈನ್ ಹಾಕಿ ಕಂಬದಿಂದ ಲಾಕ್ ಮಾಡಿದ್ಮೇಲೆ ನೀವು 1 ಚೈನನ್ನು ಹಾಕಿ ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಕೂಡ ಕಂಬ ಹಾಕ್ಬೋದು. ಸೊ ಮೊದಲಿಗೆ ಫಸ್ಟು 4 ಕಂಬ ಹಾಕ್ಕೊಳ್ಳಿ ಈ ಥರ. ಓಕೆನಾ. 4 ಈ ಥರ ಪೀಕೋ ಸ್ಟಿಚ್ ಕಂಬ ಹಾಕ್ಕೊಳ್ಳಿ. 4 ಆದಮೇಲೆ 5ನೇ ಪೀಕೋ ಸ್ಟಿಚ್ಚಿಗೆ ನಾವು ಮಣಿನ ಹಾಕ್ಬಿಟ್ಟು ಅಲ್ಲಿ ನಾವು ಫೆದರ್ ಆರ್ಚ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಫೆದರ್ ಆರ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಹೇಳೋದನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಂಬಿಟ್ರೆ ಪದೇ ವಿಡಿಯೋ ನೋಡೋ ಕೆಲಸ ಇರಲ್ಲ. ಓಕೆನಾ. ನೋಡಿ ಇವಾಗ 5ನೇ ಕಂಬ ಫಸ್ಟು ಕಂಬ ಹಾಕ್ತಾಯಿದ್ದೀನಿ. ಕಂಬ ಹಾಕಿ 1 ಚೈನ್ ಹಾಕ್ಕೊಂಡು ಈಗ ಇದಕ್ಕೆ ಒಂದು 3 mm ಮಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ. 3 mm ಮಣಿ ಆ್ಯಡ್ ಮಾಡಿ ಮತ್ತೆ 1 2 ಸಲ ಲಾಕ್ ಮಾಡಿಕೊಂಡು ಅದನ್ನು ನಾವೇನು ಕಂಬ ಹಾಕಿರ್ತೀವಲ್ಲ ಅದರಿಂದ ಹೋಗಿ ದಾರ ತೆಗೆದು ಲಾಕ್ ಮಾಡ್ಕೋತೀನಿ. ಈಗ ಇಲ್ಲಿ 5 ಚೈನ್ ಹಾಕೋತೀನಿ. 3 4 5 ಚೈನನ್ನು ಹಾಕ್ಬಿಟ್ಟು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಈಗ ನಾವೇನು ಮಣಿ ಹಾಕಿದ್ದೀವಿ ಆ ಕಂಬಕ್ಕೂ ಮತ್ತು ಪಕ್ಕದ ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಓಕೆನಾ. ಈ ಥರ ಲಾಕ್ ಮಾಡಿಕೊಂಡು ಬಟ್ಟೆನ ಮುಂದೆ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ 1 ಸರಿ ದಾರ ತೊಗೋಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ನಾವಿಲ್ಲಿ ಡಬಲ್ ಕ್ರೋಶೆ ಮಾಡ್ಕೋತೀವಿ. ಅಂದರೆ 2ರಿಂದ 1 ಕಂಬ ಹಾಕ್ಬಿಟ್ಟು ಇದಕ್ಕೆ 3 ಚೈನ್ ಹಾಕಿ ಪೀಕೋ ಸ್ಟಿಚ್ಚು. ಅಂದರೆ ನಾವು ಫಸ್ಟ್ ಹಾಕಿರೋ 2 ಚೈನು ಮತ್ತು ಈಗ ಹಾಕಿರೋ ಕಂಬದ ಮಧ್ಯ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಈ ಥರ ದಾರ ತೆಗೆದು ಲಾಕ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 2 ಸರಿ ದಾರ ತೊಗೋಬೇಕು. ಓಕೆನಾ. ಫಸ್ಟು 1 ಸರಿ ತೊಗೋತೀವಿ, ಆಮೇಲೆ 2 ಸರಿ ಸೇಮ್ ಅದೇ ಥರನೇ 2 ಮತ್ತು 2 ತ್ರಿಬಲ್ ಕ್ರೋಶ. ಈಗ ಇದಕ್ಕೆ ಮತ್ತೆ ಒಂದು ಪೀಕೋ ಸ್ಟಿಚ್ಚು. ಓಕೆನಾ. ನಾವೇನು ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರಿಂದ ಲಾಕ್ ಮಾಡಬೇಕು. ಈಗ ನೀಡಲ್ ಮೇಲೆ 3 ಸರಿ ದಾರ ತೊಗೋಬೇಕು. 1 2 3 ನೋಡಿ ಈ ಥರ ದಾರಗಳನ್ನ ಈಗ ಇಟ್ಕೊಂಡು ಆಮೇಲೆ ನೀವು ಕೆಳಗಡೆ ಇರೋಂಥ 5 ಚೈನಲ್ಲಿ ಇನ್ಸರ್ಟ್ ಮಾಡಿ. ಓಕೆನಾ. ಇಲ್ಲಾಂದರೆ ದಾರಗಳು ಲೂಸ್ ಆಗ್ತಾ ಹೋಗುತ್ತೆ. ಇದನ್ನು ಕೂಡ 2 ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಇದನ್ನು ಈಗ ನಾವೇನು ಕ್ವಾಡ್ರಾ ಕ್ರೋಶೆಟ್ ಅಂತ ಕರಿತೀವಿ, 4 ಕ್ರೋಶೆ ಮಾಡಿರ್ತೀವಲ್ಲ ಇದರೊಳಗಡೆ ಲಾಕ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ 4 ಸರಿ ದಾರ ಸುತ್ಕೋಬೇಕು. 1 2 3 4 ಸರಿ ದಾರ ಸುತ್ತಕೊಂಡು ಸೇಮ್ ಅದೇ ಕೆಳಗಡೆ ನಾವೇನು 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ನೋಡಿ ಈ ಥರ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು 2 ಮಾಡಬೇಕು. ಈ ಸ್ಟೆಪ್ಪಲ್ಲಿ 5 ಟೈಮ್ಸ್ ನೀವು ಮಾಡ್ತೀರಾ. 2 ಆ ಥರ. ಕೊನೆಯದಾಗಿ ಇದಕ್ಕೂ ಕೂಡ ಒಂದು ಪೀಕೋ ಸ್ಟಿಚ್ 2 3 ಚೈನ್ ಹಾಕಿ ಈ ದೊಡ್ಡ ಕಂಬದ ಹಿಂದೆ ಲಾಕ್ ಮಾಡ್ಕೋಬೇಕು. ಓಕೆನಾ. ಸೊ ಈಗ ಇದನ್ನು ಡಿಕ್ರೀಸ್ ಮಾಡ್ಕೊಬರ್ಬೇಕು, ಕಡಿಮೆ ಮಾಡ್ಕೊಬರ್ಬೇಕು. ಈಗ ನೀಡಲ್ ಮೇಲೆ 3 ಸರಿ ದಾರ ತೊಗೋಬೇಕು. 3 ಸರಿ ದಾರ ತೊಗೊಂಡು ಸೇಮ್ ಅಲ್ಲೇ ಕಂಬ ಹಾಕಬೇಕು. ಸೊ ಇದನ್ನು ಹೇಗೆ ಬರ್ಕೋಬೇಕು ಅಂದರೆ ಫಸ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ಪೀಕೋ ಸ್ಟಿಚ್, ಮತ್ತು ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಪೀಕೋ ಸ್ಟಿಚ್ಚು, ಮತ್ತು ನೀಡಲ್ ಮೇಲೆ 3 ಸರಿ ದಾರ ತೊಗೊಂಡು ಕಂಬ ಹಾಕಿ ಪೀಕೋ ಸ್ಟಿಚ್ಚು. ಫೈನಲ್ ಆಗಿ 4 ಸರಿ ಮಾಡಿಕೊಂಡು ಪೀಕೋ ಸ್ಟಿಚ್ಚು. 4 ಸತಿ ಆದಮೇಲೆ ಮತ್ತೆ 3 2 1 ಈ ಥರ ಬರಬೇಕು. ಓಕೆನಾ. ಈಗ ಇಲ್ಲಿ ನಾನು 3 ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಮತ್ತೆ 2 ಸರಿ ನೀಡಲ್ ಮೇಲೆ ದಾರ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ಅದೇ 5 ಚೈನಲ್ಲಿ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು 2 ಕಂಬ ಹಾಕ್ಕೊಂಡು ಇದಕ್ಕೂ ಕೂಡ ಪೀಕೋ ಸ್ಟಿಚ್ ಮಾಡ್ಕೋತೀವಿ. ಓಕೆನಾ. ಪೀಕೋ ಸ್ಟಿಚ್ ಆದಮೇಲೆ ಇದಕ್ಕೆ 2 ಚೈನ್ 1 2
2 ಚೈನ್ನ ಹಾಕಿ ಸೇಮ್ 5 ಚೈನಲ್ಲೇ ಲಾಕ್ ಮಾಡ್ಕೋಬೇಕು, ಇಳಿಸ್ಕೋಬೇಕು ಕಂಬಗಳನ್ನ. ಓಕೆನಾ. ಸೊ ನಾವು ಕಂಬ ಹಾಕ್ಬಿಟ್ಟು ಹಂಗೆ ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡ್ಮೇಲೆ ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ಅದು ನಾವೇನು ಗ್ಯಾಪ್ ಇರುತ್ತಲ್ಲ ಅದೇ ಗ್ಯಾಪ್ ಅಳತೆಗೆ ಕೆಳಗಡೆ ಕಂಬಗಳ ಗ್ಯಾಪ್ ಅಳತೆಗೆ ಬಟ್ಟೆ ಮೇಲೆ ಕಂಬ ಹಾಕ್ಕೊಂಡು ಈಗ ಇದಕ್ಕೂ ಕೂಡ ಒಂದು ಪಿಕೋ ಸ್ಟಿಚ್ ಮಾಡ್ಕೋಬೇಕು. ನೀವು 3 ಸರಿ ಚೈನ್ ಹಾಕ್ಕೊಂಡು ನಾವೇನು ಕಂಬ ಹಾಕಿರ್ತೀವಲ್ಲ ಆ ಕಂಬದಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ತೆಗೆದು ಲಾಕ್ ಮಾಡಬೇಕು. ಓಕೆನಾ. ನೋಡಿ ಈ ಥರ ಫೆದರ್ ಥರ ಬರುತ್ತೆ. ಸೊ ಈ ಕಡೆಯಿಂದನೂ 3, ಮಧ್ಯದಲ್ಲಿ ಒಂದು ದೊಡ್ಡದು, ಆಮೇಲೆ ಆ ಕಡೆಯಿಂದ 3 ಕೆಳಗಡೆ ಇಳಿಸಿರೋದು. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 2 ಚೈನ್ ಬರಲೇಬೇಕು. ಓಕೆನಾ. ಇದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈಗ 4 ಪಿಕೋ ಸ್ಟಿಚ್ ಕಂಬಗಳನ್ನ ಹಾಕೋಬೇಕು. 4ರ ಮಧ್ಯನೂ ಇರುತ್ತೆ, ಈ ರೀತಿ ಗ್ಯಾಪ್ ಬರಲೇಬೇಕು, ಆವಾಗಲೇ ಈ ಡಿಸೈನ್ ಲುಕ್ಕಾಗಿ ಕಾಣೋದು. ಇದು ತುಂಬಾ ಸಿಂಪಲ್ ಡಿಸೈನ್. ಓಕೆನಾ. 1-2-3 ಸತಿ ನೀವು ವಿಡಿಯೋ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡತ್ತೆ. ಸೊ ಈ ಡಿಸೈನ್ಗೆ ಟ್ಯಾಸಲ್ಸ್ ಇಲ್ಲ. ನಿಮಗೆ ಟ್ಯಾಸಲ್ಸ್ ಬೇಕು ಅಂದರೆ ನಾನು ಇವಾಗೇನು 4 ಕಂಬ ಆದಮೇಲೆ 5ನೇ ಕಂಬಕ್ಕೆ ಮಣಿ ಹಾಕ್ತೀನಲ್ಲ ಅಲ್ಲಿ ಬೇಕಾದರೆ ನೀವು ಒಂದು 3 ಚೈನ್ ಹಾಕಿ ಗ್ಯಾಪ್ ಮಾಡಿಕೊಂಡು ಕಂಬ ಹಾಕಿ 3 ಚೈನಾಗಿ ಗ್ಯಾಪ್ ಮಾಡಿಕೊಂಡು ಕುಚ್ಚು ಹಾಕೋ ಥರನೂ ಮಾಡ್ಕೋಬೋದು. ಓಕೆನಾ. ಈಗ ನೀವು ನೋಡ್ತಿದ್ದೀರಾ ನಂದು 4ನೇ ಕಂಬ, ಇದು ಪಿಕೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಒಂದು ಮಣಿನ ಹಾಕಬೇಕು. ಮಣಿ ಹೇಗೆ ಹಾಕೋದು? ನೀಡಲ್ ಮೇಲೆ ದಾರ ತೊಗೊಂಡು ಫಸ್ಟು ಪ್ಲೇನ್ ಕಂಬ, ಓಕೆನಾ, ಪ್ಲೇನ್ ಕಂಬ ಹಾಕಿ 1 ಚೈನ್ ಹಾಕಿ ಅದಾದಮೇಲೆ ಈಗ ಇದಕ್ಕೆ ಮಣಿನ ಆ್ಯಡ್ ಮಾಡಬೇಕು. ಈ ರೀತಿ ಮಣಿನ ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ 2 ಚೈನ್ ಹಾಕ್ಕೋಬೇಕು. ಮಣಿನ ಆ್ಯಡ್ ಮಾಡಿ 2 ಚೈನ್ ಹಾಕಿ ಅದನ್ನು ಲಾಕ್ ಮಾಡಿಕೊಂಡ್ರೆ ಈ ರೀತಿ ಮಣಿನ ಆ್ಯಡ್ ಮಾಡಿದಾಗತ್ತೆ. ಓಕೆನಾ. ಮಣಿ ಆ್ಯಡ್ ಮಾಡಾದ್ಮೇಲೆ ತಿರ್ಗಾ ಮತ್ತೆ 4 ಪ್ಲೈನ್ ಕಂಬಗಳನ್ನ ಹಾಕೋಬೇಕು. ಪ್ಲೈನ್ ಕಂಬ ವಿತ್ ಪಿಕೋ ಸ್ಟಿಚ್. ಸೊ ಇಲ್ಲಿ ಪ್ರತಿ ಕಂಬಕ್ಕೂ ಪಿಕೋ ಸ್ಟಿಚ್ ಬರುತ್ತೆ ಈ ಡಿಸೈನಲ್ಲಿ. ತುಂಬಾ ಸಿಂಪಲ್. ಇದು ಬಂದು ನನಗೆ ರಸ್ಟ್ ಆರೆಂಜು ಮತ್ತು ಏನು ಕಾಫಿ ಕಲರ್ ಟ್ರೆಂಡಿಂಗ್ ಆಗಿ ಓಡ್ತಿದೆ ಈ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ. ಇದು ನನ್ನದೇ ಸ್ಯಾರಿ. ಸೊ ಈ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಈಗ ನಾವು ಸೆರಗಿನ ಕಲರಲ್ಲಿ ಔಟ್ಲೈನ್ ಮಾಡ್ಕೋಬೇಕು. ಓಕೆನಾ. ನೋಡಿ ನಾನು ಹೇಗೆ ಮಾಡ್ತಿದ್ದೀನಲ್ಲ ಸೇಮ್ ಇದೇ ಥರನೇ ಮಾಡ್ಕೊಳ್ಳಿ. ಆದಷ್ಟು ಸಿಂಪಲ್ ವೇಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ಅದೇ ಕಂಬದ ಹಿಂದೆ ಲಾಕ್ ಮಾಡಿದ್ರೆ ಅದನ್ನು ಪಿಕೋ ಸ್ಟಿಚ್ ಅಂತ ಕರೀತಾರೆ. ಓಕೆನಾ. ವಿತೌಟ್ ಟ್ಯಾಸಲ್ ಡಿಸೈನ್ ಇದು. ಟ್ಯಾಸಲ್ ಬೇಕು ಅಂದರೆ ನಾನು ಹೇಳಿದಾಗೆ ಆ ಕಡೆ ಕಂಬ ಹಾಕ್ಕೊಂಡು ಮಧ್ಯದಲ್ಲಿ ಒಂದು 3 to 4 ಚೈನ್ಸ್ ಹಾಕ್ಕೊಂಡ್ರೆ ಆ ಮಣಿ ಹಾಕಿರೋ ಜಾಗದಲ್ಲಿ ಓಕೆನಾ ಅಲ್ಲಿ ನೀವು ಕುಚ್ಚು ಹಾಕ್ಕೋಬೋದು. ಈಗ 4 ಸರಿ ನಾನಿಲ್ಲಿ ಪಿಕೋ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ 5ನೇ ಸರಿ ಓಕೆನಾ. ಮಣಿ ಆದಮೇಲೆ ಲೆಕ್ಕ ಹಾಕೊಳ್ಳಿ. 1 2 3 4. ಈಗ ಮತ್ತೆ ಕಂಬ ನೀಡಲ್ ಮೇಲೆ ದಾರ ತೊಗೊಂಡು ಕಂಬ ಹಾಕ್ಕೊಂಡು 1 ಚೈನ್ ಹಾಕ್ಬಿಟ್ಟು 1 ಚೈನ್ ಹಾಕಿ ಈಗ 3 mm ಮಣಿನ ಆ್ಯಡ್ ಮಾಡ್ತಾಯಿದ್ದೀನಿ. 3 mm ಮಣಿ ಆ್ಯಡ್ ಮಾಡಿ 1-2 ಟೈಮ್ಸ್ ಚೈನ್ ಹಾಕ್ಕೊಂಡು ಅದೇ ಕಂಬದಿಂದ ಹೋಗಿ ಅದನ್ನು ಲಾಕ್ ಮಾಡ್ಕೊತೀವಿ. ಓಕೆನಾ. ಲಾಕ್ ಮಾಡಿ ಮತ್ತೆ 5 ಚೈನ್ ಹಾಕ್ಬಿಟ್ಟು ನಾವೇನು ಹಿಂದೆಗಡೆ ಲಾಕ್ ಮಾಡಿದ್ವಲ್ಲ ಅದೇ ಥರನೇ ಲಾಕ್ ಮಾಡೋದು. ಸೊ 1 2 3 4 5 ಚೈನನ್ನು ಹಾಕಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ನಾವೇನು ಗೀಡು ಹಾಕಿರೋ ಕಂಬ ಮತ್ತು ಅದ್ರ ಹಿಂದಿನ ಕಂಬ ಇರುತ್ತಲ್ಲ ಅಲ್ಲಿ ಅದ್ರ ಮಧ್ಯ ನೋಡಿ, ಇಲ್ಲಿ ಮಧ್ಯ ನೀಡಲ್ ಇನ್ಸರ್ಟ್ ಮಾಡಿ ದಾರಾನ ಈ ಕಡೆ ತಗೊಂಡು ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಬಟ್ಟೆ ಮುಂದೆ ತಿರುಗಿಸ್ಕೊಂಡು 2 ಚೈನ್ ಹಾಕಿ 1 2 ಚೈನನ್ನು ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನಾನು ಆಗಲೇ ಹೇಳ್ದಾಗೆ 1 ಕಂಬ, ಆಮೇಲೆ ಡಬಲ್ ಕ್ರೋಶೆ, ಆಮೇಲೆ ತ್ರಿಬಲ್ ಕ್ರೋಶೆ, ಆಮೇಲೆ ಕ್ವಾಡ್ರ ಕ್ರೋಶೆ, ಅದಾದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಆಮೇಲೆ ಒಂದು ಡಬಲ್ ಕ್ರೋಶೆ ಬರುತ್ತೆ. ಸೊ ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ನೋಡಿ ಈ ಥರ ಕಂಬ ಹಾಕಿ 1 2 3 ಚೈನನ್ನು ಹಾಕಿ ಅದೇ ಕಂಬದಿಂದ ಲಾಕ್ ಮಾಡಿ. ಲಾಕ್ ಮಾಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತೊಗೋಬೇಕು. 2 ಸರಿ ದಾರ ತೊಗೊಂಡು ಸೇಮ್ ಅದೇ 5 ಚೈನಲ್ಲಿ ಇನ್ಸರ್ಟ್ ಮಾಡಿ 2 1 2 1 2 1 ಮಾಡಿಕೊಂಡು ಇದಕ್ಕೊಂದು ಪಿಕೋ ಸ್ಟಿಚ್. ಓಕೆನಾ. ನೀಡಲ್ ಮೇಲೆ 1 ಸರಿ ದಾರ ತೊಗೊಂಡು ಪಿಕೋ ಮಾಡಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಪಿಕೋ ಮಾಡಬೇಕು. ಈಗ ನೀಡಲ್ ಮೇಲೆ 3 ಸರಿ ದಾರ ತೊಗೊಂಡು ಕಂಬಗಳನ್ನ ಹಾಕಿ ಅದ್ರ ಮೇಲೇನೂ ಒಂದು ಪಿಕೋ ಸ್ಟಿಚ್ ಬರಬೇಕು. 2 ಲೂಪನ್ನು 1 ಮಾಡಿ, 2 1 2 2 ಲೂಪನ್ನು 1 ಮಾಡಿ ಮತ್ತು ಫೈನಲಲ್ಲಿ 2 ಲೂಪ್ನ 1 ಮಾಡಿ. ಅದಾದಮೇಲೆ ಮತ್ತೆ 3 ಚೈನ್ ಆದಮೇಲೆ ಅದೇ ಕಂಬದಿಂದ ಹೋಗಿ
ಲಾಕ್ ಮಾಡಿ ಪಿಕೋ ಸ್ಟಿಚ್ ಮಾಡೋದು. ಈಗ ಒಂದು ದೊಡ್ಡ ಕಂಬ ಬರಬೇಕಲ್ವ, ಸೊ ನೀಡಲ್ ಮೇಲೆ 4 ಸರಿ ದಾರ ತೊಗೋಬೇಕು. ಓಕೆನಾ, ನೀಡಲ್ ಮೇಲೆ 4 ಸರಿ ದಾರ ತೊಗೊಂಡು ಸೇಮ್ ಅದೇ 5 ಚೈನಲ್ಲಿ ಇನ್ಸರ್ಟ್ ಮಾಡಿ ಎರಡನ್ನ ಒಂದು ಮತ್ತು 2 ಲೂಪ್ನ 1 ಮಾಡಿ ಫೈನಲಾಗಿ 2 ಲೂಪ್ನ 1 ಮಾಡಿ. ಓಕೆನಾ, ಈಗ ಇದಕ್ಕೂ ಪಿಕೋ ಸ್ಟಿಚ್ 1 2 3 ಪಿಕೋ ಸ್ಟಿಚ್ ಹಾಕಿ ಸೇಮ್ ಅದೇ ನಾವೇನು ದೊಡ್ಡ ಕಂಬ ಹಾಕಿರ್ತೀವಲ್ಲ ಅದರಿಂದ ಹೋಗಿ ಲಾಕ್ ಮಾಡಬೇಕು. ಈಗ ಕಂಬಗಳನ್ನ ಕಮ್ಮಿ ಮಾಡಬೇಕು, ಅಂದರೆ ನೀಡಲ್ ಮೇಲೆ ದಾರ ತೊಗೊಳೋದು ಕಮ್ಮಿ ಮಾಡಬೇಕು. 4 ಸರಿಯಾಗಿ ದೊಡ್ಡ ಕಂಬ ಆದಮೇಲೆ ಈಗ 3 ಸರಿ ತೊಗೊಂಡು ಕಂಬ ಹಾಕಬೇಕು. ಓಕೆನಾ, ಕಂಬ ಹಾಕಿ 3 ಚೈನ್ನ ಹಾಕಿ ಅದನ್ನು ಕಂಬದಿಂದ ಲಾಕ್ ಮಾಡಬೇಕು. ಈಗ ನೀಡಲ್ ಮೇಲೆ 2 ಸರಿ ದಾರ ತೊಗೋಬೇಕು. 1 2 ಸರಿ ದಾರ ತೊಗೊಂಡು ಸೇಮ್ ಅದೇ 5 ಚೈನಲ್ಲಿ ಕಂಬನ ಹಾಕ್ಕೋಬೇಕು. 2 3 ಸರಿ 2 1 ಮಾಡ್ತೀವಿ. ಇದಾದಮೇಲೆ ಇದಕ್ಕೆ ಒಂದು ಪಿಕೋ ಸ್ಟಿಚ್. ಓಕೆನಾ, ಈಗ ನೀಡಲ್ ಮೇಲೆ 1 ಸರಿ ದಾರ ತೊಗೋಬೇಕು. 1 ಸರಿ ದಾರ ತೊಗೊಂಡು ಸೇಮ್ 5 ಚೈನ್ ಒಳಗಡೆ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಆ್ಯಸ್ ಯೂಶ್ವಲ್ ಕಂಬ ಹಾಕ್ತೀವಲ್ಲ ಅದೇ ಥರ ಕಂಬ ಹಾಕ್ಬಿಟ್ಟು ಪಿಕೋ ಸ್ಟಿಚ್ ಮಾಡಬೇಕು. 3 ಚೈನ್ ಹಾಕಿ ಕಂಬದಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಲಾಕ್ ಮಾಡಿಬಿಟ್ಟು ಈಗ 2 ಚೈನನ್ನು ಹಾಕಿ ಸೇಮ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಸೊ ಪ್ರತಿ ಸರಿ ಚೆಕ್ ಮಾಡ್ಕೊಳ್ಳಿ. ಒಟ್ಟು 3 4 5 6 7 ಕಂಬ ಬರುತ್ತೆ ಒಂದು ಫೆದರಲ್ಲಿ. ಚೆಕ್ ಮಾಡಿಕೊಂಡು ಈ ಥರ 2 ಚೈನ್ ಹಾಕಿ ಎಂಡ್ ಮಾಡಿಬಿಟ್ಟು ನೀಡಲ್ ಮೇಲೆ ದಾರ ತೊಗೊಂಡು ಅದನ್ನು ಸ್ಯಾರಿಗೆ ಡೈರೆಕ್ಟಾಗಿ ಕಂಬ ಹಾಕ್ಕೋಬೇಕು. 2 ಚೈನ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಸ್ಯಾರಿಗೆ ಡೈರೆಕ್ಟಾಗಿ ಕಂಬ ಹಾಕ್ಕೊಂಡು ಈಗ ಇಲ್ಲಿ ಪಿಕೋ ಸ್ಟಿಚ್ ಮಾಡ್ಕೋಬೇಕು. ಸೊ ಇದೇ ಥರ ಕಂಟಿನ್ಯೂ ಆಗುತ್ತೆ. ಎವ್ರಿ 4 ಪಿಕೋ ಸ್ಟಿಚ್ ಆದಮೇಲೆ 1ಕ್ಕೆ ಮಣಿ ಹಾಕ್ತೀವಿ. ಅದಾದಮೇಲೆ ಮತ್ತೆ 4 ಪಿಕೋ ಸ್ಟಿಚ್ ಮಾಡ್ಕೋತೀವಿ. ನೆಕ್ಸ್ಟು ಫೆದರ್ ಮಾಡೋದಕ್ಕೆ 5ನೇ ಕಂಬಕ್ಕೆ ಮಣಿ ಹಾಕೋತೀವಿ. ಓಕೆನಾ, ಸೊ ನಾವು ಮಣಿಯಿಂದ 4 ಕಂಬ ಅಂತ ಲೆಕ್ಕ ಇಟ್ಕೋಬೇಕು. ಮಣಿ ಆದಮೇಲೆ 4 ಆದಮೇಲೆ 5ನೇ ಕಂಬಕ್ಕೆ ನಾವು ಮಣಿ ಹಾಕಬೇಕು. ಆ ಥರ ಲೆಕ್ಕ ಇಟ್ಕೋಬೇಕು. ಸೊ ವೆರಿ ಸಿಂಪಲ್. ಇದ್ರ ಮೇಲೆ ಆ ಔಟ್ಲೈನ್ ಬರುತ್ತೆ, ಅಂದರೆ ಸೆರಗಿನ ಕಲರಲ್ಲೇ ಔಟ್ಲೈನ್ ಬರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಕೂಡ 6 ಎಳೆ ದಾರ ಹಾಗೆ ಸೇಮ್ 10 ನಂಬರ್ ನೀಡಲ್ನೇ ತೊಗೋಬೇಕು. ಸೊ ತುಂಬ ಸಿಂಪಲ್ ವೇಲಿ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಗೊತ್ತಾಗಲಿಲ್ಲ, ಏನಾದರೂ ಫಾಸ್ಟಾಗಿ ಏನಾದರೂ ವೀಡಿಯೋ ಮೂವ್ ಆಗ್ತಿದ್ರೆ ಪ್ಲೇಬ್ಯಾಕ್ ಸ್ಪೀಡಲ್ಲಿ ಅದನ್ನು ಕಡಿಮೆಗೆ ಇಟ್ಕೊಂಡು ನೋಡಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೋಡಿ ಈ ಥರ 1 ಚೈನ್ ಹಾಕ್ಬಿಟ್ಟು ಇವಾಗ 1 ಮಣಿ, 4 ಕಂಬ ಆದಮೇಲೆ 1 ಮಣಿ ಆದಮೇಲೆ ಆ್ಯಸ್ ಯೂಶ್ವಲ್ 2 ಚೈನು ಆ್ಯಂಡ್ ಪಿಕೋ ಸ್ಟಿಚ್. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ, ಸೊ ಸ್ಯಾರಿ ಫುಲ್ಲು ಈ ಥರ ಕಾಣುತ್ತೆ. ಎವ್ರಿ ಕಂಬ ಆದಮೇಲೆ ನೀವು ನೆಕ್ಸ್ಟ್ 4 ಕಂಬ ಹಾಕ್ಬಿಟ್ಟು ಪ್ಲೇನು 5ನೇ ಕಂಬಕ್ಕೆ ಈ ಥರ ಮಣಿ ಹಾಕ್ಕೋಬೇಕು. ಓಕೆನಾ, ತುಂಬ ಸಿಂಪಲಾಗಿ ಕಾಣುತ್ತೆ ಆ್ಯಂಡ್ ತುಂಬ ಯುನೀಕ್ ಆಗೋ ಇರುತ್ತೆ. ಇದು ಫುಲ್ಲು ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ಯಾರಿಗೆ ವರ್ಕ್ ಮಾಡಿಸಿರೋ ಥರ ಫಿನಿಶಿಂಗ್ ಬರುತ್ತೆ. ಈಗ ನೋಡಿ ಈ ಥರ ಪಿಕೋ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ, ಅಂದರೆ ಔಟ್ಲೈನ್ ಕೊಡೋದು ಹೇಗೆ ಅಂತ. ಓಕೆನಾ, ಫಸ್ಟು ದಾರನ ನಾವಿಲ್ಲಿ ಏನು 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಓಕೆನಾ, ಸೊ ಇದನ್ನು ಕೂಡ ನಾನು ಸ್ವಲ್ಪ ಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ದಾರನ ಫಸ್ಟು 3 ಚೈನಿಗೆ ಲಾಕ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ಲಾಕ್ ಆದಮೇಲೆ ಕೆಳಗಡೆ ಇರೋವಂಥ ಕಂಬಗಳಿಗೆ ಬಂದು 3 ಚೈನಲ್ಲಿ ಲಾಕ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಂಡು 3 ಚೈನ್ ಹಾಕಿ 3 ಚೈನ್ ಆದಮೇಲೆ ನೆಕ್ಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಇದೇ ಥರ ಒಟ್ಟು 3 ಕಂಬಗಳ ಮೇಲೆ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಈ ಥರ ಲಾಕ್ ಮಾಡಿಕೊಂಡು ಈಗ 4ನೇ ಕಂಬದಿಂದ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ನಾವೇನು 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡ್ಕೋತೀನಿ. ಓಕೆನಾ, ನೋಡಿ ಈ ಥರ ನೀಡಲ್ ಇನ್ಸರ್ಟ್ ಮಾಡಿ ದಾರ ಆಚೆ ತೆಗೆದು ಲಾಕ್ ಮಾಡ್ಕೋತೀನಿ. ಈಗ ಕಂಬಗಳ ಮೇಲೆ ನಾವು ಈಗ ಇನ್ನು ಕೆಳಗಡೆ 3 ಚೈನ್ ಹಾಕಿದ್ವಿ, ಬಟ್ ಇಲ್ಲಿ ನಾವು 4 ಚೈನ್ ಹಾಕಬೇಕು ಫೆದರ್ಸ್ ಹತ್ರ ಬಂದಾಗ. ಓಕೆನಾ, ಯಾಕಂದರೆ ಇದು ಅಪ್ ಸೈಡ್ ಆ್ಯಂಡ್ ಡೌನ್ ಸೈಡ್ ಇದೆ, ಅದಕ್ಕೋಸ್ಕರ ಇದು 4 ಚೈನ್ ಹಾಕಿದ್ರೆ ಕ್ಲೀನಾಗಿ ಔಟ್ಲೈನ್ ಕೂತ್ಕೊಳ್ಳುತ್ತೆ. 3 ಚೈನ್ ಹಾಕಿದಾಗ ಏನು ಮಾಡುತ್ತೆ ಅಂದರೆ ನೀವು ಕೆಳಗಡೆ ಹಾಕಿರೋಂಥ ಪಿಕೋ ಸ್ಟಿಚ್ಚು ಹಿಂದಕ್ಕೆ ಹೊರಟೋಗುತ್ತೆ. ಅದೊಂದೇ ಮೇಯ್ನ್ ರೀಸನ್. ಓಕೆನಾ, ಸೊ ಈಗ ಮತ್ತೆ 4 ಚೈನ್ ಹಾಕಬೇಕು. ಪ್ರತಿ ಕಂಬಗಳ ಮಧ್ಯ ನೋಡಿ ಈ ಥರ ಗ್ಯಾಪ್ ಇರುತ್ತಲ್ಲ, ನೆಕ್ಸ್ಟ್ ಕಂಬ ಇರೋ ಮಧ್ಯ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀವು ದಾರಾನ ಲಾಕ್ ಮಾಡ್ಕೋಬೇಕು. ಓಕೆನಾ, ಮತ್ತು 4 ಚೈನ್ 3 4
4 ಚೈನ್ನ ಹಾಕ್ಬಿಟ್ಟು ನೋಡಿ ನೆಕ್ಸ್ಟ್ ಕಂಬದ ಗ್ಯಾಪ್ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಇದು ವೆರಿ ಸಿಂಪಲ್. ಹೇಗೆ ಹೇಳಬೇಕು ಅಂದರೆ ಇವಾಗ ರಂಗೋಲಿ ಅಥವಾ ಏನಾದ್ರು ನೀವು ಡಿಸೈನ್ ಮಾಡಿದಾಗ ಔಟ್ಲೈನ್ ಕೊಡ್ತೀರಲ್ಲ, ಇದು ಕೂಡ ಹಾಗೇ ಪ್ರತಿ ಕಂಬದ ಮಧ್ಯೆನೂ 4 ಸರಿ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಬರಬೇಕು. 1 2 3 4 ಚೈನು ನೋಡಿ. ನೆಕ್ಸ್ಟ್ ಫೆದರ್ಗೆ ಅದನ್ನು ಲಾಕ್. ಓಕೆನಾ? ಮತ್ತು 1 2 3 4 ಚೈನು ಮತ್ತು ನೆಕ್ಸ್ಟ್ ಫೆದರ್ಗೆ ಲಾಕು. ಲಾಕ್ ಮಾಡಾದಮೇಲೆ ಈಗ ಮತ್ತೆ 4 ಚೈನ್ ಹಾಕ್ಕೊಂಡು ಆ 2 ಚೈನ್ ನಾವೇನು ಲಾಕ್ ಮಾಡಿರ್ತೀವಲ್ಲ ಕೆಳಗಡೆ ಇಳಿಸೋವಾಗ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ 2 ಚೈನ್ಗೆ ಲಾಕ್ ಮಾಡ್ಕೋಬೇಕು. 2 ಚೈನ್ಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಡೈರೆಕ್ಟಾಗಿ ನೆಕ್ಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ ನೋಡಿ, ಮಣಿ ಆದಮೇಲೆ ಕಂಬ ಆದಮೇಲೆ ಒಂದು ಗ್ಯಾಪ್ ಬರುತ್ತೆ, ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೋಬೇಕು. ಓಕೆನಾ? ಈ ಥರ ಕಾಣಿಸುತ್ತೆ. ತುಂಬ ವೆರಿ ಸಿಂಪಲ್ಲು. ಸೊ ಕೆಳಗಡೆ ಬರೋವಂಥ ಎಲ್ಲ ಪಿಕೋ ಸ್ಟಿಚ್ ಮೇಲೂ 3 ಸರಿ ನೀವು ಚೈನ್ ಹಾಕಿ ಲಾಕ್ ಮಾಡ್ತೀರಾ. ಅದೇ ಫೆದರ್ ಅಂತ ಬಂದಾಗ 4 ಸರಿ ಚೈನ್ ಹಾಕಿ ಲಾಕ್ ಮಾಡ್ತೀರಾ. ವೆರಿ ಸಿಂಪಲ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ ಗೊತ್ತೇ ಇದೆ, ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಕೂಡ ನಾನು ಹೇಳ್ತೀನಿ. ಓಕೆನಾ? ನನ್ನ ವಾಟ್ಸಪ್ ನಂಬರು 9353244778. ಫೈನ್. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ಡಿಸೈನ್. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಕೆಳಗಡೆ ಬರುವಂಥ ಪಿಕೋ ಸ್ಟಿಚ್ ಮೇಲೆ ಎಲ್ಲನೂ 3 ಟೈಮ್ಸ್, ಫೆದರ್ ಮೇಲೆ ಮಾತ್ರ 4 ಟೈಮ್ಸ್ ಚೈನ್. ಟೇಕ್ ಕೇರ್.